ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾವು ಪಾರ್ಕಿಗೆ ಹೋಗಿದ್ವಿ ವಾಕಿಂಗ್ಗೆ ಅಂತ. ಹಾಗೆ ಬರಬೇಕಾದ್ರೆ ಇಲ್ಲೊಂದು ಮರ ಇದೆ, ಶಿವಂದು ಹೂವು ಬಿಡ್ತಲ್ಲ, ಅದ್ರ ಮರ ಫ್ಯಾಕ್ಟ್ರಿ ಪಕ್ಕ ಇದೆ, ಯಾರೂ ಕಿತ್ಕೊಳಲ್ಲ. ನಾವು ಯಾವಾಗಾರು ಹೋದಾಗ ಕಿತ್ಕೊಂಡು ಬರ್ತೀನಿ. ಅವತ್ತು ಆ್ಯಕ್ಚುಲಿ ಫೋನ್ ತೊಗೊಂಡು ಹೋಗಬೇಕು ಅಂತ ಇರಲಿಲ್ಲ, ಮಿಸ್ ಆಗಿ ತೊಗೊಂಡೋಗ್ಬಿಟ್ಟಿದೆ. ಏನಕ್ಕೋ ಬೇಕಿತ್ತು ಅಂತ ವಿಡಿಯೋ ಮಾಡೋಕ್ಕೆ ಅಂತಲೇ ಪಾರ್ಕಲ್ಲಿ ತೊಗೊಂಡೋಗಿದ್ದೆ. ಹಾಗೆ ಬರ್ತಾ ಇಲ್ಲಿ ನೋಡಿದ್ನಲ್ಲ, ಹೂವು ತುಂಬ ಚೆನ್ನಾಗಿ ಅರಳಿತ್ತು, ಅದಕ್ಕೆ ತೊಗೊಂಡೋಗೋಣ ಅಂತ ಸ್ವಲ್ಪ ಕಿತ್ಕೊತಿದ್ದೆ. ಹಾಗೆ ನಮ್ಮ ನವಿ ನನಗೆ ವಿಡಿಯೋ ಮಾಡಿಕೊಟ್ಟಿದ್ದು. ತುಂಬಾ ಚೆನ್ನಾಗಿ ಅರಳಿತ್ತು. ನೋಡ್ಬೋದು, ಇದು ಯಾವಾಗಲೂ ಬಿಡಲ್ಲ, ಒಂದೊಂದು ಸೀಸನಲ್ಲಿ ಮಾತ್ರ ಬಿಡುತ್ತೆ. ಅದರೊಳಗೆ ಶಿವಲಿಂಗ ಇರುತ್ತೆ, ನಿಮಗೆ ತೋರಿಸ್ತೀನಿ ನಾನು, ಫುಲ್ ವಿಡಿಯೋ ನೋಡಿ. ಹಾಗೆ ಮರ ತುಂಬ ಹೇಗೆ ಹೂವು ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ಹಾಗೆ ಇದು ಒಂಥರ ಸ್ಮೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಪರಿಮಳ. ನೋಡ್ಬೋದು ಹೇಗಿದೆ ಶಿವಲಿಂಗ ಇದರೊಳಗೆ ಅಂತ. ತುಂಬ ಜನ ನೋಡಿರ್ತೀರ, ಯಾರು ನೋಡಿಲ್ವೋ ಅವ್ರು ನೋಡ್ಕೊಂಡು ಬನ್ನಿ. ನೋಡಿ ಇಲ್ಲಿ ಶಿವಲಿಂಗ ಹೇಗೆ ಕಾಣ್ತಿದೆ ಮಧ್ಯದಲ್ಲಿ, ಹೂವದ ಮಧ್ಯ. ಅದಕ್ಕೆ ಇದನ್ನ ಶಿವನ ಹೂವು ಅಂತಲೇ ಕರೀತಾರೆ. ಇದು ಶಿವನಿಗೆ ಪ್ರಿಯವಾದ ಹೂವು, ಅದಕ್ಕೆ ಶಿವನಿಗೆ ಮಾತ್ರ ಇಡ್ತಾರೆ. ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿತ್ತು. ಅವ್ರಿಗೆ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಎತ್ಕೊಂಬಂದೆ ಮನೆಗೆ ಪೂಜೆ ಮಾಡೋಣ ಅಂತ. ಹಾಗೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ನಂತರ ಇಲ್ಲಿ ಪೂಜೆ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಹೂವು. ಹಾಗೆ ಶಿವಲಿಂಗ ಒಂದು ಇಟ್ಕೊಂಡಿದ್ದೀನಿ, ನನ್ನ ಫೇವ್ರೆಟ್ ದೇವರು ಶಿವ, ಆಗಿ ಅದಕ್ಕೋಸ್ಕರ ಅದಕ್ಕೂ ಕೂಡ ಇಟ್ಬಿಟ್ಟು ಹೂವನ್ನು ಪೂಜೆ ಮಾಡಿದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ಥರ ಕೆಲಸ ಮಾಡೋದ್ರಲ್ಲಿ ಖುಷಿ ಇರುತ್ತೆ. ಆದರೆ ನನಗೆ ಈ ರೀತಿ ಡೆಕೋರೇಟ್ ಮಾಡೋದು, ದೇವ್ರಿಗೆ ಪೂಜೆ ಮಾಡೋದು, ಇದರಿಂದ ತುಂಬಾ ಸಂತೋಷ ಸಿಗುತ್ತೆ. ನೋಡ್ಬೋದು ಶಿವಲಿಂಗ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಲೈಟೆಲ್ಲ ಆಫ್ ಮಾಡಿಬಿಟ್ಟು ಬರೀ ದೀಪದ ಬೆಳಕಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಇದು ಸಂಜೆ ಬಂದುಬಿಟ್ಟು ನನ್ನ ಫ್ರೆಂಡ್ ಜೊತೆ ಆಚೆ ಹೋಗಿದ್ವಿ ಕಮರ್ಷಿಯಲ್ ಸ್ಟ್ರೀಟ್ಗೆ, ಅವಳು ಬಟ್ಟೆ ತೊಗೊಬೇಕು ಅಂತ. ನೋಡಿ ಇಷ್ಟು ಕ್ಲಾತಲ್ಲಿ ಒಂದು ಕ್ಲಾತ್ ಸೆಲೆಕ್ಟ್ ಮಾಡ್ತೀನಿ, ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಒಂದು ಡ್ರೆಸ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಬಂದ್ವಿ. ಇದು ಶಿವಾಜಿನಗರ, ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರ ಅಂತ ಅಂತಾರೆ. ನೀವು ಹೋಗ್ಬೋದು, ತುಂಬಾ ಕ್ಲಾತ್ ಸಿಗುತ್ತೆ ಇಲ್ಲಿ, ತುಂಬಾ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ನಾವು ಶಿಮ್ಮರಿ ಇರೋ ಈ ಕ್ಲಾತ್ನ ತೊಗೊಂಡ್ವಿ. ಇದು ಫ್ರಾಕ್ ಮಾಡ್ಸೋಕ್ಕೆ ಅಂತ, ಲೈಕ್ ಅನಾರ್ಕಲಿ ಥರ. ಅದನ್ನ ಕೆಳಗಡೆ ಲಂಗಕ್ಕೆ ಹಾಕಿದ್ವಿ. ಇದು ಮೇಲ್ಗಡೆ ಬ್ಲೌಸ್ಗೆ ಈ ರೀತಿಯಾಗಿ ಡಿಸೈನ್ ತೊಗೊಂಡ್ವಿ, ಪ್ಲೇನ್ ಆಗಿದ್ದರೆ ಚೆನ್ನಾಗಿರಲ್ಲ ಅಂತ. ಇದು ಸ್ವಲ್ಪ ಮ್ಯಾಚಿಂಗ್ ಇತ್ತು, ಆದರೆ ಇದು ಬೇರೆ ಅದು ಬೇರೆ. ಶಿಮ್ಮರಿ ಕ್ಲಾತಲ್ಲಿ ಮ್ಯಾಚಿಂಗ್ ತೊಗೊಂಡು ಅಲ್ಲಿ ಹೊಲಿಯೋಕ್ಕೆ ಕೊಟ್ಬಿಟ್ಟು ಅಲ್ಲೇ ಹಾಗೆ ಬರ್ತಾಯಿದ್ವಿ ನಾನು ಮತ್ತು ನನ್ನ ಫ್ರೆಂಡ್. ಇವಳು ನನ್ನ ಸ್ಕೂಲ್ ಮೆಟ್ಟು. ನಾನು ಆಲ್ಮೋಸ್ಟ್ ಯಾರ ಜೊತೆನೂ ಹೋಗಲ್ಲ, ನನ್ನ ಸ್ಕೂಲ್ ಮೆಟ್ ನೇತ್ರ ಬಿಟ್ಟರೆ ರಾಗಿಣಿ ಜೊತೆ ಮಾತ್ರ ಹೋಗೋದು ನಾನು. ಹಾಗೆ ಒಂದು ಈವ್ನಿಂಗ್ ವಾಕ್ ಮಾಡಿಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಬರ್ತಾಯಿದ್ವಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು. ನೋಡ್ಬೋದು ಎಷ್ಟು ಲೈಟಿಂಗ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೋಗೋದಕ್ಕಿಂತ ಸಂಜೆ ಹೋಗಬೇಕು, ತುಂಬಾ ಜನ ಕೂಡ ಇರ್ತಾರೆ, ಕ್ರೌಡ್ ಇರುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ನೀವು ಒಂದು ಒಮ್ಮೆ ವಿಸಿಟ್ ಮಾಡಿ ನೋಡಿ. ಈ ರೀತಿಯಾಗಿ ಔಟ್ಫಿಟ್ಟು ರೆಡಿಯಾಗಿತ್ತು. ಇದಕ್ಕೆ 5000 ಆಯಿತು, ಕ್ಲಾತ್ ಮತ್ತು ಸ್ಟಿಚಿಂಗ್ ಎಲ್ಲ ಸೇರಿಸಿ. ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಓಟ್ಸ್ ತಂದುಬಿಟ್ಟಿದ್ದೆ, ಅದನ್ನ ತಿನ್ನೋಣ ಅಂತ ಅದು ಹಂಗೆ ಬಿದ್ದಿತ್ತು. ಅದಕ್ಕೆ ಏನಾದ್ರು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಓಟ್ಸಿಂದ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾವಾಗಲೂ ತಂದುಬಿಟ್ಟು ವೇಸ್ಟಾಗಿ ಇಟ್ಟಿರ್ತೀರಲ್ವ, ಈ ರೀತಿಯೂ ಒಂದ್ಸರಿ ಟ್ರೈ ಮಾಡ್ಬೋದು. ಅಥವಾ ಡಯಟ್ ಮಾಡೋರು ಕೂಡ ಇದನ್ನ ಟ್ರೈ ಮಾಡ್ಬೋದು. ಈ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನು ಮೊದಲು ಇದನ್ನ ಹುಡ್ಕೊತಾ ಇದ್ದೀನಿ, ಓಟ್ಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಸ್ವಲ್ಪ ನಿಮಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ನ ಹಾಕೋಬೋದು. ನಾನು ಆನಿಯನ್, ಟೊಮೆಟೊ ಮತ್ತು ಕ್ಯಾರೆಟ್, ನನ್ನ ಸ್ವಲ್ಪ ಬಟಾಣಿ ಇತ್ತು, ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಯಾವ್ದಾದ್ರು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಬೋದು. ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಬೋದು ಇದ್ದರೆ. ನಾನು ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ಮಾತ್ರ ಇಲ್ಲ ಅಂತಂದರೆ ನಾರ್ಮಲ್ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕಡಲೆಬೇಳೆ ಅಥವಾ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು. ನನಗಿಷ್ಟ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ನಂತರ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ನಾರ್ಮಲ್ ಇದನ್ನ ಈಸಿಯಾಗಿ ಮಾಡ್ಕೊಬೋದು, ಎಲ್ಲರೂ ಒಗ್ಗರಣೆ ಹೇಗೆ ಹಾಕ್ತಿರೋ ಅದೇ ರೀತಿ. ಈರುಳ್ಳಿ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಂತರ ಟೊಮೆಟೊ, ಕ್ಯಾರೆಟ್ ಹಾಗೂ ಬಟಾಣಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ತುಂಬಾ ಚೆನ್ನಾಗಿರುತ್ತೆ. ಬೀನ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಇದಕ್ಕೆ ಬೇಕು ಅಂತ ಅನಿಸಿದ್ರೆ. ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೋದು. ಇನ್ನು ಯಾವುದೇ ರೀತಿಯಾದ ತರಕಾರಿ ನಿಮಗೆ ಬೇಕು ಅಂತ ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇರೋದು ಇಷ್ಟೇ, ಅದಕ್ಕೋಸ್ಕರ ನಾನು ಇವತ್ತು ಇಷ್ಟನ್ನೇ ಆ್ಯಡ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಹೊಟ್ಟೆನ ತುಂಬುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಅದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ, ತುಂಬ ಟೇಸ್ಟಾಗಿರುತ್ತೆ ತಿಂದೆ ಅನ್ನೋ ಥರ. ಡಯಟ್ ಮಾಡಿದೆ ಅಂತ ಅನ್ಸೋದೆಲ್ಲ ಈ ರೀತಿ ಮಾಡ್ಕೊಂಡು ತಿಂದರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನ ಮಾಡ್ಕೊಂಡು ಆರಾಮ್ಸಾಗಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ತರಕಾರಿ ಟೊಮೆಟೊ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಪ್ಲೇನ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ತಾ ಇದ್ದೀನಿ. ನಾರ್ಮಲ್ ಉಪ್ಪಿಟ್ಟು ಹೇಗೆ ಮಾಡ್ತೀರೋ ಅದೇ ರೀತಿ ಅಂತ ಅನ್ಕೋಬೋದು ನೀವು. ಆದರೆ ಸ್ವಲ್ಪ ಇದಕ್ಕೆ ನೀರು ಕಮ್ಮಿ ಇರಬೇಕು, ಅವಾಗೇ ಚೆನ್ನಾಗಿರೋದು. ಸ್ವಲ್ಪ ಇದಕ್ಕೆ ಬೇಕಂದರೆ ನೀವು ಗರಂ ಮಸಾಲ ಆ್ಯಡ್ ಮಾಡ್ಕೋಬೋದು.
ತರಕಾರಿ ಬೆಲ್ಲ ಬೆಂದು ಈ ರೀತಿಯಾಗಿ ಕುದೀತಿರುವಾಗ ಹುರ್ಕೊಂಡಿರೋಂಥ ಓಟ್ಸ್ನ ಹಾಕೊತ ಇನ್ನು 1 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ. ನೋಡ್ಬೋದು ಯಾವ ರೀತಿಯಾಗಿ ನೀರಿರಬೇಕು ಅಂತ. ಇಷ್ಟೇ ನೀರಿದ್ದರೆ ಸಾಕು. ಈ ರೀತಿಯ ಕನ್ಸಿಸ್ಟೆನ್ಸಿ ಬಂದರೆ ಒಂದು 5 ಮಿನಿಟ್ಸಷ್ಟು ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ಬಾಯಿ ಮುಚ್ಚಿದ್ರೆ ಮುಗೀತು. ಓಟ್ಸ್ ರೆಡಿ. ಹೆಲ್ತಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ. ಹಾಗೆ ಇದು ಮಂಗಳವಾರ ನಿಂಬೆಹಣ್ಣು ದೀಪ ಹಚ್ಚಕ್ಕೆ ಹೋಗಿದ್ದೆ ನಮ್ಮ ಮನೆ ಹತ್ರ ಇರೋ ಸೋಲಾಪುರದಮ್ಮ ದೇವಸ್ಥಾನಕ್ಕೆ. ಹಾಗೆ ಅಲ್ಲಿ ಮಜ್ಜಿಗೆ ಪಾನಕ ಕೊಡ್ತಿದ್ರು. ನನ್ನ ಫ್ರೆಂಡ್ನ ಕರ್ಕೊಂಡು ಬಂದು ಹಾಗೆ ತಗೊಂಡು ಇಬ್ರು ಹಾಗೆ ಇಲ್ಲಿ ನಾಚ್ಕೊತಿದ್ಲು. ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ವ್ಲಾಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.